ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಲು ಒಂದು ಪ್ಯಾಷನ್ ಪ್ರೋ ಬೈಕು ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ. ಒಂದು ಬೈಕ್ ಸೇಲಿಗೆ ಬಂದಿದೆ, ಒಂದು ಕಡಿಮೆ ಬೆಲೆಯಲ್ಲಿ. ನೀವು ಆದಷ್ಟು ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಗಾಡಿ ರೇಟು, ಗಾಡಿ ಲೊಕೇಶನ್ನು ಪ್ರತಿಯೊಂದು ಎಲ್ಲ ಪೂರ್ತಿ ಮಾಹಿತಿ ಸಿಗುತ್ತೆ. ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ಓಕೆನಾ. ಈಗ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನೀವು ಬೇಗ ನೋಡ್ಬೋದು, ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹೇಳಿ ಇವಾಗ. ಇದು ಪ್ಯಾಷನ್ ಪ್ಲೋರು 13 ಮಾಡಲು ಸಿಂಗಲ್ ಓನರ್ ಸರ್. ಓಕೆ. ಮೊನ್ನೆ ಇನ್ಸೂರೆನ್ಸ್ ಕಟ್ಟೀನಿ ರೀ. ಇದಕ್ಕೆ 2020 ಮಾಡಲು ಸ್ಪೆಂಡರ್ ರೀ. ಹಾಂ, ಅಲ್ಲ ಫಸ್ಟ್ ಪ್ಯಾಷನ್ ಪ್ರೋ ಮುಗಿಸ್ಬಿಡಿ. ಹಾಂ. ಈಗ 2013 ಸಿಂಗಲ್ ಓನರ್, ಓಕೆನಾ? ಹಾಂ ಸರ್. ಎಷ್ಟು ಓಡಿದೆ ಗಾಡಿ? ಗಾಡಿ 90,000 ಏನು ಓಡಿದೆ ಸರ್. 90,000 ಓಡಿದೆ ಸರ್. 90,000 ಓಡಿದ್ದೆ. ಹಾಂ ಸರ್. ಓಕೆ. ಇನ್ನು ಈ ಟೈರ್ ಎಲ್ಲ ಹೆಂಗಿದಾವೆ? ಟೈರ್ ಐತೆ ಸರ್, ಚೆನ್ನಾಗವೆ. ಮುಂದ್ಗಡೆ ಸ್ವಲ್ಪ 30% ಅದ, ಹಿಂದ್ಗಡೆ ಇನ್ನೂ ಜಾಸ್ತಿನೇ ಅದ ಸರ್. 80% ಅದ ಸರ್. ಓಕೆ. ಕಂಡೀಷನ್ ಹೆಂಗಿದೆ? ಇಂಜನ್ ತುಂಬ ಕಂಡೀಷನ್ ಅದ ಸರ್. ಇನ್ನೂ ಎಲ್ಲ ಫುಲ್ ಸರ್ವಿಸಿಂಗ್ ಮಾಡಿ ಇನ್ನೂ ಒಂದು ವಾರ ಆಗಿಲ್ಲ ಸರ್. ಇಂಜನ್ ಆಯಿಲ್ ಚೇಂಜು ಎಲ್ಲ, ಮಿರರ್, ಡೋಮ್ ಎಲ್ಲ ಹೊಸ ಹಾಕ್ಸೀನಿ ರೀ. ತುಂಬ ಇಂಜನ್ದಲ್ಲಿ ಆಯಿಲ್ ಗಿಲ್ ಏನಿಲ್ಲ ರೀ ಸರ್. ತುಂಬ ಕಂಡೀಷನ್ ಅದ ಸರ್. ಡೆಂಟು, ಸ್ಕ್ರಾಚು ಆ ಥರ ಏನಾಗಿಲ್ಲ? ಇಲ್ಲ, ಏನಾಗಿಲ್ಲ ಸರ್. ಎಲ್ಲ ಚೆನ್ನಾಗಿದೆ ಸರ್. ಈಗ ತಗೊಳ್ಳೋರಿಗೆ ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು, ಚೆನ್ನಾಗಿದೆ. ಹಾಂ ಸರ್. ಹಾಂ ಸರ್, ಆಯಿಲ್ ಚೇಂಜ್ ಮಾಡಿಗೇಸಿ ಇನ್ನೂ 3 ದಿನ, ಒಂದು 3 ದಿನ 4 ದಿನ ಆಯ್ತು ಸರ್ ಅಷ್ಟೇ. ಸರಿ ಸರಿ. ಈಗ ಗಾಡಿ ಮೇಲೆ ಲೋನ್ ಏನಿಲ್ಲಲ್ಲ? ಲೋನ್ ಇಲ್ಲ ಸರ್, ಲೋನ್ ಏನಿಲ್ಲ ಸರ್. ಓಕೆ ಓಕೆ ಓಕೆ. ಈಗಿರೋದು ಎಲ್ಲಿ ಗಾಡಿದು? ಇದು ಮಾಗಡಿ ರೋಡ್, ಸಿಗಳ್ಳಿ ಗೇಟ್ ಸರ್. ಜಿಲ್ಲೆ ಯಾವುದು? ಇದು ಯಶವಂತಪುರ ಬರುತ್ತೆ ಸರ್. ಜಿಲ್ಲಾ ಅಲ್ಲ, ಇದು ಬೆಂಗಳೂರು ಸರ್. ಬೆಂಗಳೂರಾ? ಹಾಂ, ಬೆಂಗಳೂರು ಸರ್. ಓಕೆ. ಯಾವ ಏರಿಯಾ? ಮಾಗಡಿ ರೋಡ್ ಸರ್. ಮಾಗಡಿ ರೋಡು. ಹಾಂ ಸರ್. ಎಲ್ಲಿ ಮಾಗಡಿ ರೋಡಲ್ಲಿ? ಸಿಗಳ್ಳಿ ಗೇಟ್ ಸರ್. ಮಾಗಡಿ ಗೇಟು. ಮಾಗಡಿ ರೋಡ್, ಸಿಗಳ್ಳಿ ಗೇಟ್. ಓಕೆ. ಏನು ಹೇಳ್ತೀರಿ ಗಾಡಿಗೆ ರೇಟು? ಸರ್ ಅದು ಲಾಸ್ಟ್ ಒಂದು 32 ಬಂದ್ರೆ ಕೊಡ್ತೀನಿ ಸರ್. 32,000? ಹಾಂ, 32,000 ಸರ್. ಓಕೆ. 32,000 ಬಂದರೆ ಕೊಡ್ತೀರಾ? ಹಾಂ ಸರ್. 13 ಮಾಡಲು. 13 ಮಾಡಲು, ಫಸ್ಟ್ ಓನರು, ಇನ್ಸೂರೆನ್ಸ್ ಮೊನ್ನೆ ಕಟ್ಟಿದ್ರ? ಹಾಂ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಒಂದು 2013 ಮಾಡಲಿದ್ದು ಬರೀ ಒಂದು 32,000 ಬಜೆಟಲ್ಲಿ ಒಂದು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಅದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಒಂದು ಗಾಡಿ. ಇನ್ನು ಹೆಚ್ಚಿನ ಮಾಹಿತಿಗೆ ನೀವು ಆದಷ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು. ನೀವು ಒಂದು ಸತಿ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಂಡು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಕೂತು ಅಲ್ಲೇ ಒಂದು ವ್ಯವಹಾರವನ್ನು ಮುಗಿಸ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಮುಂಚಿತವಾಗಿಯೇ ಫೋನ್ಪೇ, ಗೂಗಲ್ ಪೇ ಈ ಥರ ಎಲ್ಲ ಅಡ್ವಾನ್ಸ್ ಕೊಡೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಗಾಡಿ ಅಂದರೆ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿನ ಚೆಕ್ ಮಾಡಿಕೊಂಡು ತಗೊಳ್ಳಿ ಅಂತ ಒಂದು ರಿಕ್ವೆಸ್ಟು. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲಿಗಿತ್ತಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ಆ ಗಾಡಿದು ಒಂದು 5 ಫೋಟೋಸ್ನ ಕ್ಲೀನಾಗಿ ತೆಗೆದುಬಿಟ್ಟು ಒಂದು ಆರ್ಚ್ ಕಾರ್ಡ್ ಫೋಟೋನ ನೀವು ವಾಟ್ಸಪ್ಪಲ್ಲಿ ನಮಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ನಿಮ್ಮ ನಂಬರ್ ಹಾಕಿ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನಿಮಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಇದು ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಕನ್ಫ್ಯೂಸ್ ಆಗಿ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ, ಓಕೆನಾ. ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಫೋಟೋಸ್ ಕಳಿಸಿದ್ರು ಸಹ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಮತ್ತು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.